ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಆಲೂಗಡ್ಡೆಯಿಂದ ಒಂದು ಹೊಸ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅದರ ಹೆಸರು ಬಂದು ಪೊಟ್ಯಾಟೊ ಮಶ್ರೂಮ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸ್ನ್ಯಾಕ್ಸ್ಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಜೊತೆ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಬೌಲ್ಗೆ ನಾವು ಬೇಯಿಸಿರುವಂತಹ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ನಾವು. 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿಕೊಳ್ಳಿ. ಹಾಕಿಕೊಂಡು ಇದಂತೂ ಟೀ ಟೈಮ್ ಸ್ನ್ಯಾಕ್ ಸಖತ್ತಾಗಿರುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿಕೊಂಡು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿಕೊಳ್ಳಬೇಕು. 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾವಿಲ್ಲಿ ಬೆಣ್ಣೆ ಬಳಸ್ತಾ ಇದ್ದೀವಿ. ಬೆಣ್ಣೆ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಥರ ಗಂಟಿಲ್ದಂಗೆ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೇನಾದರೂ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆವಾಗ ಅದು ಚಪಾತಿ ಹಿಟ್ಟು ಅದಕ್ಕೆ ಬರಬೇಕದು ಅಷ್ಟೇ. ಸ್ವಲ್ಪ ನೀರು ಸುಮ್ಮನೆ ಹಂಗೆ ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಸುಮ್ಮನೆ ಹಂಗೆ ಚುಮ್ಕಿಸ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಕೊಳ್ಳಿ. ನೋಡಿ ಗಂಟಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಚೆನ್ನಾಗಿ ಹಾಗೆ ಸ್ಮ್ಯಾಶ್ ಮಾಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡಿಟ್ಟು ಈ ಥರ ಅದಕ್ಕೆ ಕಲಸಿಟ್ಕೊಳ್ಳಿ. ನಂತರ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡಿಕೊಂಡು ಈ ಕೋಕಾ-ಕೋಲಾ ಸ್ಪ್ರೈಟ್ ಬಾಟಲ್ಸ್ ಇರುತ್ತಲ್ವ ಖಾಲಿಯಾಗಿರೋದು, ಆ ಬಾಟಲ್ ಸಹಾಯದಿಂದ ಈ ಥರ ಒಂದು ಶೇಪ್ ತಂದಿಟ್ಕೊಳ್ಳಿ. ನೋಡಿ ಈಗ ಮಶ್ರೂಮ್ ಥರ ಕಾಣಲ್ವಾ ಇದು? ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀವಿ. ಸೇಮ್ ಮಶ್ರೂಮ್ ಥರನೇ ಕಾಣುತ್ತೆ. ಇವಾಗ ನೋಡಿ ಒಂದು ಚಿಕ್ಕ ಹೋಲ್ ಇಟ್ಕೊಂಡ್ರೆ ಸಾಕು. ನೋಡಿದ್ರಾ? ನಂತರ ಒಂದು ಪ್ಯಾನಿಗೆ, ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ಟೀಮ್ ಮಾಡಬೇಕು ಇದನ್ನು. ನೋಡಿ ಈ ಥರ ಸ್ಟೀಮರಲ್ಲಿ ಇಟ್ಟುಬಿಟ್ಟು ಸ್ಟೀಮ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಅದು ನೀರು ಕುದ್ದ ನಂತರ ಒಂದು 5 to 10 ಮಿನಿಟ್ಸ್ ಈ ಥರ ಇಟ್ಟುಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟೀಮ್ ಮಾಡ್ಕೊಂಬಿಡಿ. ನೋಡಿ ಒಂದು ಚಿಕ್ಕ 4 ಆಲೂಗಡ್ಡೆ ತೊಗೊಂಡಿದ್ದಕ್ಕೆ ಇಷ್ಟ ಆಯಿತು. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 to 10 ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ವಿ. ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ನಾವು ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು. ಅದನ್ನು ಇದಕ್ಕೆ ಹಾಕ್ಕೊಬೇಕು, ಎಣ್ಣೆಗೆ ಹಾಕ್ಕೊಬೇಕು. ನೋಡಿ ಸಣ್ಣಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನಂತರ 1-2 ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಆ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀವಿ. ಅದು ಅಷ್ಟೇ, ಟೊಮೆಟೊ ಪ್ಯೂರಿನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡಬೇಕು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕಿಕೊಳ್ಳಿ. ಉಪ್ಪು ಹಾಕಿದ ನಂತರ 1 ಚಿಟಿಕೆ ಖಾರ ಚಿಲ್ಲಿ ಪೌಡರ್, 1 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಗರಂ ಮಸಾಲ, 1 ಚಿಟಿಕೆ ಧನಿಯಾ ಪೌಡ್ರ್ ಹಾಕಿಕೊಳ್ಳಿ. ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಈಗಲೇ ಹಾಕ್ಕೊಳ್ಳಿ, ಅದರದ್ದು ಟೇಸ್ಟ್ ಎಲ್ಲ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬೇಯಲು ಬಿಡಿ. ಟೊಮೆಟೋಸ್ನೆಲ್ಲ ಹಸಿ ವಾಸನೆ ಹೋಗಬೇಕಲ್ವಾ, ಅಲ್ಲಿವರೆಗೂ ಬೇಯಕ್ಕೆ ಬಿಡಿ. ನೋಡಿ ಈ ಥರ ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ. ಇಲ್ಲ ಅಂದರೆ ಈ ಥರ ಚೆನ್ನಾಗಿ ಈ ಥರ ಕೈ ಆಡಿಸಿ. ಇವಾಗ ನಿಮಗೇನಾದರೂ ಉಪ್ಪು ಖಾರ ಹೆಚ್ಚು ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲೇ ಹಾಕ್ಕೊಂಬಿಡಿ. ನಂತರ ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆನ, ನೋಡಿ ಈ ಥರ ಇದೆ, ಹಾಕ್ಕೊಳ್ಳಿ. ಹಾಕ್ಕೊಂಡು 1-2 ಮಿನಿಟ್ಸ್ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಆಲ್ರೆಡಿ ಸ್ಟೀಮ್ ಆಗಿರುತ್ತಲ್ವ, ಆ ಮಸಾಲೆ ಎಲ್ಲ ಇದಕ್ಕೆ ಹೋಗಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೇಮ್ ಟು ಸೇಮ್ ಮಶ್ರೂಮ್ ಥರನೇ ಕಾಣುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮಿಗೆ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿದೆಯಪ್ಪ, ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗುತ್ತೆ.
ವೆರೈಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಆ ಮಸಾಲೆ ಎಲ್ಲ ಹೋಗಬೇಕಲ್ವ, ಸ್ವಲ್ಪ ಈ ಥರ ಫ್ಲಿಪ್ ಮಾಡ್ಕೊಳ್ಳಿ, ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಅದು ಬೆಂದಿರುತ್ತಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ಲಿಪ್ ಮಾಡಿಕೊಂಡು 1-2 ಸೆಕೆಂಡ್ಸಲ್ಲೇ ಇದೆಲ್ಲನೂ ಆಗುತ್ತೆ. ಇದನ್ನು ತುಂಬ ಜೋರಾಗಿ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಇದಾಗೋಗುತ್ತೆ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಮಾಡಬೇಕು ಅಷ್ಟೇ. ಟೊಮ್ಯಾಟೊ ಮಶ್ರೂಮ್ಸ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.